ಲೋಕಾರ್ಪಣೆ ಸಮಾರಂಭ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಂ ಪೂಜ್ಯ ಗುರುಗಳು, ಅನುಭವ ಮಂಟಪದ ಅಧ್ಯಕ್ಷರು ಆದಂತ ಪೂಜ್ಯ ಬಸವಲಿಂಗ ಪಡೆದೇವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯ ಸಹೋದರಿಯರು, ಸ್ಕೌಟ್ಸ್ ಮತ್ತು ಗೈಡ್ಸ್ ನಲ್ಲಿ ಮಹಿಳಾ ಸಬಲೀಕರಣದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಂತ ಸಹೋದರಿ ಶ್ರೀಮತಿ ಗುರಮ್ಮ ಸಿದ್ದಾರೆಡ್ಡಿ ಅವರೇ, ಇನ್ನೋರ್ವ ಅತ್ಯಂತ ಹಿರಿಯರು, ನಮ್ಮೆಲ್ಲರಿಗೆ ಮಾರ್ಗದರ್ಶಕರು, ಮಾಜಿ ಗೃಹ ಸಚಿವರು, ಈ ಜಿಲ್ಲೆ ಬಗ್ಗೆ ಅಪಾರ ಕಳಕಳಿಯನ್ನು ಇಟ್ಟುಕೊಂಡು ಹಿಂದೆ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಸಹಿತ ಸೇವೆಯನ್ನು ಮಾಡಿದ್ದಾರೆ. ಈಗ ಪೂರ್ಣ ಪ್ರಮಾಣದಲ್ಲಿ ಸಮರ್ಪಣೆ ಮನೋಭಾವನೆಯಿಂದ ಈ ರಾಜ್ಯದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಏನೊಂದು ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮಾನ್ಯ ಶ್ರೀ PGR ಸಿಂಧಿಯಾ ಸಾಹೇಬ್ರೆ. ಇನ್ನೋರ್ವ ನಮ್ಮ ಅತ್ಯಂತ ಆತ್ಮೀಯರು, ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳಷ್ಟು ತಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆ ಕೊಟ್ಟಂತ CV ಪಾಟೀಲ್ ಓಕ್ಲಿ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಮಾನ್ಯ ಶ್ರೀ ಮಾರುತಿರಾವ್ ಮುಳೆ ಅವರೇ, ಬೂಡಾ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಶ್ರೀ ಬಸವರಾಜ್ ಜಾಬಶೆಟ್ಟಿ ಅವರೇ, ಬರ್ಶೆಟ್ಟಿ ಅವರೇ, ಅಮೃತರಾವ್ ಚಿಮ್ಕೋಡ್ರವರೇ, ಮಾನ್ಯ ಶಿಕ್ಷಣ ತಜ್ಞರಾದಂತ ಮಾನ್ಯ ಕದೀರ್ ಅವರೇ, ಇಲ್ಲಿ ಶ್ರೀಮತಿ ನಮ್ಮ ಕಾಲೇಜಿನ ಪ್ರಾಚಾರ್ಯರಿದ್ರು ಶ್ರೀಮತಿ ಲೀಲಾವತಿ ಚಕೋತೆ ಅವರು, ಮತ್ತೆ ಅತ್ಯಂತ ಉತ್ತಮವಾಗಿ ಏನ್ ಡಾಕ್ಟರ್ ಸಿದ್ದಾರೆಡ್ಡಿ ಅವರು ಸೇವೆ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ. ಅದನ್ನು ಯಥಾವತ್ತಾಗಿ ಅವರ ದಾರಿಯಲ್ಲಿ ನಡೀತಾ ಇದ್ದಾರೆ, ಅವರ ಆದರ್ಶಗಳನ್ನು ಅಳವಡಿಸಿಕೊಂಡಿದ್ದಾರೆ. ಇವರು ತಜ್ಞ ವೈದ್ಯರಾದಂಥ ಮಾನ್ಯ ವಿಕ್ರಮ್ ಸಿದ್ದಾರೆಡ್ಡಿ ಅವರ ಮತ್ತೆಲ್ಲ ವೇದಿಕೆ ಮೇಲೆ ಆಸೀನರಾದಂಥ ಸ್ಕೌಟ್ಸ್ ಗೈಡ್ಸ್ ನ ಎಲ್ಲ ಪದಾಧಿಕಾರಿ, ಅದರ ಜೊತೆ ಆರೋಗ್ಯ ಆವಿಷ್ಕಾರ ಯೋಜನೆ, ಮತ್ತೆ ಅರಣ್ಯ ಆವಿಷ್ಕಾರ, ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಿಂದುಳಿದ ವರ್ಗದ ಅಭಿವೃದ್ಧಿ, ಪ್ರಜಾಸೌಧಗಳು, ಹಾಗೂ ನಾವು ಇಂಡಸ್ಟ್ರಿಯಲ್ ಹಬ್ ಅಲ್ಲಿ ಇರ್ತಕ್ಕಂಥ ಬಹಳಷ್ಟು ಕನಿಷ್ಠ ಒಂದು 14-15 ಯೋಜನೆಗಳು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ. ಮಾನ್ಯ ಸಚಿವರು ಅರಣ್ಯ ಸಚಿವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಅರಣ್ಯ ಆವಿಷ್ಕಾರ ಅಂತ ಸುಮಾರು 100 ಕೋಟಿ ವೆಚ್ಚದ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ನಾನು ಹೇಳಿದೆ ಅವ್ರಿಗೆ, ಎಲ್ಲಾ ಕಡೆ ನಮ್ಮ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗಿದೆ, ಆದ್ರೆ ಇವಾಗ ತನಕ ನಮ್ಮ ಬೀದರಲ್ಲಿ ಒಂದು ಕಾರ್ಯಕ್ರಮ ಆಗಿಲ್ಲ. ಅವ್ರು ಹೇಳಿದ್ದಾರೆ ಜೂನ್ ಮೊದಲನೆಯ ಒಂದು ವಾರದಲ್ಲಿ ಒಂದು ಕಾರ್ಯಕ್ರಮ ಮಾಡಿ, ಏನು ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಿಂದುಳಿದ ವರ್ಗದ ಅಭಿವೃದ್ಧಿ, ಮತ್ತೆ ಶೋಷಿತ ಜನಾಂಗದ ಅಭಿವೃದ್ಧಿ ಇರ್ತಕ್ಕಂಥ ವಿವಿಧ ಕಾರ್ಯಕ್ರಮ, ಅರಣ್ಯ ಆವಿಷ್ಕಾರ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಅದನ್ನು ಕೂಡ ನಾವು ಮಾಡ್ಬೇಕಂತ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ತಾವು ತಮ್ಮ ಮುಂದೆ ಇರ್ತಕ್ಕಂಥ ಒಂದು ಬೇಡಿಕೆ ಇಟ್ಟಿದ್ದೀರಿ. ತಾವು ಬಹುಶಃ ಇನ್ನ ಎಷ್ಟು ಅನುದಾನ ಅವಶ್ಯಕತೆ ಇರ್ತದೆ, ನಾನು ಅದನ್ನು ಕೂಡ ಇಡ್ತೀನಿ ಅಂತ ಹೇಳಲು ಇಂತಹ ಒಂದು ವೇದಿಕೆ ಮೇಲೆ ಇಷ್ಟಪಡ್ತೇನೆ. ಮತ್ತೆ ನಮ್ಮ ಕಲಬುರಗಿಯಲ್ಲಿ ತಮ್ಮ ಬೇಡಿಕೆ, ಮಲ್ಲೇಶ್ವರಿ ಅವರು ಈಗ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾವು ಕಲಬುರಗಿ ಏನ್ ಅವಶ್ಯಕತೆ ಇರ್ತದೆ ನಾವು ಮಾಡ್ತೀವಿ. ಯಾಕಂದ್ರೆ ನಮ್ಮ 18ನೇ ತಾರೀಕಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಬೋರ್ಡ್ ಮೀಟಿಂಗ್ ಇದೆ. ಯಾಕಂದ್ರೆ 12ನೇ ತಾರೀಕಿತ್ತು. ಮಾನ್ಯ ಸಚಿವರು ಡಿ ಸುಧಾಕರ್ ಅವರು, ಪ್ಲಾನಿಂಗ್ ಸಚಿವರು, ನಮ್ ಡಿಪಾರ್ಟ್ಮೆಂಟ್ಗೆ ಅವರು ಬರ್ತಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾವು ಇಟ್ಕೊಂಡಿರಲಿಲ್ಲ. 18ನೇ ತಾರೀಕು ನಾವು ಇಟ್ಟಿದ್ದೀವಿ. ಅದ ನಂತರ ಏನೇನು ಅವಶ್ಯಕತೆ ಇರ್ತದೆ, ಯಾಕಂದ್ರೆ ರಾಜಕೀಯವಾಗಿ ತಾವು ನೋಡ್ತಾ ಇದ್ದೀರಿ,
ಬಹಳಷ್ಟು ಬದಲಾವಣೆಗಳು ಕೂಡ ಏನೇನು ಏರುಪೇರುಗಳೆಲ್ಲ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜೂನ್ ಆಗಲಿ ಜುಲೈ ಅಲ್ಲಿ ಆಗ್ಬಹುದು. ಅದಕ್ಕಿಂತ ಮೊದಲು ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿಗಾಗಿ, ಯಾಕಂದ್ರೆ ನಾವು ಬದ್ಧರಾಗಿದ್ದೀವಿ. ನಮ್ಮ ತಂದೆಯವರಾಗಿರುವಂತ ದಿವಂಗತ ಧರಮ್ ಸಿಂಗ್ ಸಾಹೇಬ್ರು ಅವರು ಮಾಡಿರುವಂತಹ ಈ ಒಂದು ಬೋರ್ಡು 1980ರಲ್ಲಿ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಒಂದು ಧರಮ್ ಸಿಂಗ್ ಸಮಿತಿ ಅಂತ ಮಾಡಿದ್ರು. ಅವರ ಮೊದಲು ಒಂದು ಏನು ಒಂದು ಅಪ್ರೂವಲ್ ಏನಿತ್ತಂದ್ರೆ, ಒಂದು ರೆಕಮೆಂಡೇಶನ್ ಏನಿತ್ತಂದ್ರೆ, ಒಂದು HKDV ಬೋರ್ಡ್ ಆಗ್ಬೇಕು ಅಂತ. ಸುಮಾರು 40 ವರ್ಷ ನಂತರ ನಮ್ಮ ತಂದೆಯವರು ಹೇಳಿರುವಂತಹ ಒಂದು ಬೋರ್ಡಿನ ಒಂದು ಅಧ್ಯಕ್ಷನಾಗ್ತಕ್ಕಂತ ಒಂದು ಕೆಲಸ, ಒಂದು ಜವಾಬ್ದಾರಿ ನನಗೆ ಸಿಕ್ಕಿದೆ. ಮತ್ತೆ ಬೀದರ್ ಅಂದ್ರೆ ನಮ್ಮ ತಂದೆಯವರಾಗ್ಲಿ ದಿವಂಗತ ಧರಮ್ ಸಿಂಗ್ ಸಾಹೇಬ್ರು, ಈಗಂತಲ್ಲ, ಅವರು 2009ರಲ್ಲಿ ಅವರು ಈ ಒಂದು ಸಂಸದರಾಗಿರಬಹುದು. ಆದ್ರೆ ಇಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು, ಒಂದು ಆತ್ಮೀಯತೆ, ಒಂದು ಪ್ರೀತಿ, ಈ ಒಂದು ಜನರ ಒಂದು ವಿಶ್ವಾಸ, ನಂಬಿಕೆ, ಬಹಳಷ್ಟು ಒಂದು ಆತ್ಮೀಯತೆಯಿಂದ ಸಮಾರಂಭದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಬಹಳ ಖುಷಿ ಅನ್ಸುತ್ತೆ. ನಮ್ಮ ತಂದೆಯವರು ಆಯುಕ್ತರಾದಾಗ ಯಾವಾಗಲೂ ಹೇಳಿರೋರು, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ನಾವು ಒಂದು ಪರ್ಮನೆಂಟ್ ಭವನ ಮಾಡಬೇಕು ಅಂತ ಯಾವಾಗಲೂ ಅವ್ರು ಇಚ್ಛೆ ವ್ಯಕ್ತಪಡಿಸೋರು. ಹಲವಾರು ಸತಿ ಅವರು ಎಲ್ಲಿ ಹೋಗಿ ಬಂದಿದ್ದೀರಿ ಅಂತ ನಾನು ವಾಪಸ್ ಮನೆಗೆ ಬಂದಾಗ ಕೇಳಿದಾಗ, ನಾವು DC ಆಫೀಸಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗಿದ್ವಿ, ನಮ್ಗೆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡ್ರಿ ಅಂತ ಹೇಳಿ ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗಿದ್ರಿ. ಹಲವಾರು ವರ್ಷದ ಪ್ರಯತ್ನಗಳ ನಂತರ ಅವರು ಒಂದು ನಿರ್ಧಾರ ತಗೊಂಡು ನಮಗೆ ಒಂದು ನಿರ್ದೇಶನ ಕೊಟ್ಟಿದ್ರು. ನನಗೆ, ನಮ್ಮ ಹಿರಿಯ ಸಹೋದರ ಡಾಕ್ಟರ್ ರಾಜೇಶ್ ರೆಡ್ಡಿ ಅವರಿಗೆ ಈ ಒಂದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಮಾಡಲಿಕ್ಕೆ ನೀವು ಈ ಥರ ಒಂದು ದಾರಿಯಲ್ಲಿ ನೀವು ನಡೆದು ಭಾಗವಹಿಸಿ ಈ ಒಂದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಪರ್ಮಿಟ್ ಭವನ ಮಾಡಲಿಕ್ಕೆ ನೀವು ಒಂದು ಇನಿಷಿಯೇಟಿವ್ ತಗೊಳ್ರಿ ಅಂತ ಅವರು ನೀಡಿದ ಮಾರ್ಗದರ್ಶನದಂತೆ ನಾನು ಮತ್ತು ನಮ್ಮ ಸಹೋದರಿ ಡಾಕ್ಟರ್ ರಾಜಶ್ರೀ ರೆಡ್ಡಿಯವರು, ನಮ್ಮ ತಾಯಿ ಗುರಮ್ಮ ಸಿದ್ದಾರೆಡ್ಡಿಯವರ ಮಾರ್ಗದರ್ಶನದಲ್ಲಿ, ಅವ್ರ ನೇತೃತ್ವದಲ್ಲಿ ನಮ್ಮಿಂದ ಇದು ಒಂದು ಪಾರ್ಟಿಸಿಪೇಷನ್ ಮಾಡಿ ಒಂದು ಇಂಟೆನ್ಷನ್, ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಪ್ರೊಸೀಡ್ ಮಾಡಿದ್ವಿ. ಆದರೆ ಅದಕ್ಕೆ ಮುಖ್ಯ ಶ್ರೇಯಸ್ಸು ಸಲ್ಲಬೇಕಾದಂಥದ್ದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಚೇರ್ಮನ್ರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು, ಇವರಿಗೆ ಈ ಒಂದು ಅನುದಾನ ಮಾಡಲಿಕ್ಕೆ ಅವರು ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ, ಜನತೆಯ ಮನಸ್ಸನ್ನು ಗೆದ್ದಿದ್ರು. ಅಂಥವ್ರ ಮಗ ಇವತ್ತು ಅಜ್ಜು ಸಾಹೇಬರು ನಮ್ಮ ಬೀದರಿಗೆ ಬಂದಾರ ಅಂತಂದ್ರೆ, ಮತ್ತೆ ಇಂಥಲ್ಲಿ ಒಂದು ಭವನ ಮಾಡಿದಾರ ಅಂತಂದ್ರೆ ಅದಕ್ಕೆ ನಾವು ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂದ್ರೆ ಇನ್ನು ಅಜ್ಜು ಸಾಹೇಬ್ರು ಮಾತಾಡೋರದಾರ. ಮತ್ತು ಸಿಂಧ್ಯಾ ಸರ್ ಬಂದ ಮೇಲೆ ಸ್ಕೌಟ್ ಗೈಡ್ಸ್ನಲ್ಲಿ ಭಾಳಷ್ಟು ಒಂದು ಹೆಚ್ಚಿನ ಅಭಿವೃದ್ಧಿ ಆಗಿದೆ. ನಮ್ಮ CV ಪಾಟೀಲ್ರು, ನಾವು ಏನಾದ್ರು ಕೆಲಸ ಆಗ್ಬೇಕಂದ್ರೆ ಅವ್ರಿಗೆ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೆ ಹೇಳಿದ್ರೆ ಅಜ್ಜು ಸಾಹೇಬ್ರ ಮನಸ್ಸನ್ನು ಇದು ಮಾಡ್ತಾರೆ, ಸಿಂಧ್ಯಾ ಸಾಹೇಬರಿಗೆ ಇದು ಮಾಡ್ತಾರೆ. ಅವರೆಲ್ಲರಿಗೆ ಹೇಳಿ ಮತ್ತು ಅವ್ರ ಮನಸ್ಸು ಪರಿವರ್ತನೆ ಮಾಡಿ ಗ್ರ್ಯಾಂಟ್ ಕೊಡಿಸ್ತಾರೆ. ನಾವು ಮೊದಲ ರಿಕ್ವೆಸ್ಟ್ ಮಾಡೋದು CV ಪಾಟೀಲ್ ಸಾಹೇಬರಿಗೆ. ಹೀಗಾಗಿ ಈಗ ಮುಳೆ ಅವರಂತೂ ನಮ್ಮ ಜೊತೆಯಾಗಿ ಕೆಲಸ ಮಾಡ್ಕೊತಾ ಬಂದಿದ್ದಾರೆ. ಅವರು, ನಾ ಹೇಳ್ತೀನಿ ಮುಳೆಯವ್ರಿಗೆ, ನೀವು ಮುಳೆ ಸರ್ ನೀವು ಹಂಗೆ ಮಾಡಬೇಡ್ರಿ, ನಮಗೆ ಈ ಸ್ಕೌಟ್ ಭವನಕ್ಕೆ ಗ್ರ್ಯಾಂಟ್ ಕೊಟ್ಟು ಫರ್ನಿಚರ್ ಕೊಡಿಸ್ರಿ ಅಂತ ಹೇಳೀನಿ. ನೀವು ಏನು ಕೊಡ್ತೀರಿ ಕೊಡ್ರಿ, ನಾನು 10 ರೂಪಾಯಿ ಕೊಟ್ಟರು ಇಸ್ಕೊತೀನಿ, 10 ಲಕ್ಷ ಕೊಟ್ಟರು ಇಸ್ಕೊತೀನಿ. ನಿಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೊಟ್ಟು ನೀವು ಇದನ್ನು ಫರ್ನಿಚರ್ ಕೊಡಿಸ್ರಿ. ನಾವು ಕುರ್ಚಿ ಇಲ್ಲ ನಮಗೆ ಕುಂದರ್ಲಕ್ಕ ಅಂಥೇಳಿ ಮುಳೆಯವ್ರಿಗೆ ಬೇಡ್ಕೊತೀನಿ. ಎಲ್ಲರಿಗೆ ಬೇಡ್ಕೊಂಡು ಬಸವಲಿಂಗ ಪಟ್ಟದೇವ್ರಿಗೆ ನಾ ಬೇಡಿದೆ, ಅಪ್ಪ ನಿಮ್ಗೆ ಏನು ಬೇಡ್ಬೇಕಂದ್ರೆ ನಾ ಆಶೀರ್ವಾದ ಬೇಡ್ತೀನಿ. ಯಾಕಂದ್ರೆ ನನಗೆ ಕೆಲಸ ಮಾಡೋಂಥ ಶಕ್ತಿ ಕೊಡ್ರಿ, ಮತ್ತು ನಿಮ್ಮ ಆಶೀರ್ವಾದ ಇತ್ತು ಅಂದರೆ ಎಲ್ಲ ಕೆಲಸಗಳು ಸರಿಯಾಗಿ ಆಗ್ತಾವ ಅಂಥೇಳಿ ಅಪ್ಪಗೆ ನಾ ಆಶೀರ್ವಾದ ಬೇಡಿದೆ. ನನ್ನ ಮಕ್ಕಳಿಗೆ ಸಹಕಾರ ಬೇಡ್ತೀನಿ. ಅವರು ಮೊದಲಿಂದ ಸಹಕಾರ ಕೊಟ್ಕೋತಾ ಬಂದಾರೆ ಇಬ್ಬರು, ರಾಜೇಶ್ವರಿ ರೆಡ್ಡಿ ಹಾಗೂ ವಿಕ್ರಮ್ ಸಿದ್ದಾರೆಡ್ಡಿ. ನಮ್ಮ ಲೇಔಟ್ ದೂರ ಇದೆ ಇಲ್ಲಿಂದ, ಅದಕ್ಕೆ ಮಕ್ಕಳಿಗೆ ಬರ್ಲಾಕ ದೂರ ಆಗ್ತದಪ್ಪಿ ಅಂದಾಗ ನಮ್ಮ ವಿಕ್ರಮ ಹಾಗೂ ರಾಜೇಶ್ರೀ ಅವರು ಇಬ್ಬರು ಈಗ 4 ವರ್ಷದ ಕೆಳಗೆ 45 ಲಕ್ಷ ತಮ್ಮ ಹತ್ರ ಇದ್ದದ್ದು ದುಡ್ಡು ಕೊಟ್ಟು ಸೈಟ್ ಕೊಡಿಸಿದ್ದಾರೆ. ಇದು ಹತ್ತಿರ ಆಗ್ತದೆ, ಪಾಪನಾಶಕ್ಕೆ ಬಸ್ ಸ್ಟಾಪ್ ಅದ, ಪಾಪನಾಸ್ಲಿಂದ ಇದು 1 ಕಿಲೋಮೀಟರ್ ಆಗೋದಿಲ್ಲ, ಇದು ಹತ್ತಿರ ಆಗ್ತದಂತ 2 ಸೈಟ್ ಕೊಡಿಸಿದ್ರು. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗ ನಮ್ಮ ಚಾಕೋತೆ ಮೇಡಮ್ ನನ್ನ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಅವರು ಸಹಕಾರ ಮಾಡ್ತಾರೆ. ಹಾಗೂ ನಮ್ಮ ಗೆಳತಿಯರೆಲ್ಲರೂ
ಭಾರತಿ ವಸ್ತ್ರದಾಗಲಿ, ಮಂಗಳ ಭಾಗವತ ಆಗಲಿ, ಪುಣ್ಯವತಿ ವಿಸಾಜಿ ಆಗಲಿ, ಚಾಕಾಪುರ ಮಿಸಸ್ ಆಗಲಿ, ನಮ್ಮ ಸಾಕಷ್ಟು ಜನ ಊರಲ್ಲಿ ಅನುರಾಧಾಬಾಯಿ ಚವ್ಹಾಣ್ ಆಗಲಿ, ಸಾಕಷ್ಟು ಜನ ನಮ್ಮ ಸಹೋದರಿಯರು ಹಾಗೂ ಸಹೋದರರ ಹೆಸರು ತೊಗೊಂಡ್ರೆ ಮುಗಿದಿಲ್ಲ, ಲಿಸ್ಟ್ ಭಾಳ ದೊಡ್ಡದಾಗ್ತದೆ. ಅದಕ್ಕೆ ನಾನು ಮತ್ತೊಂದು ದಿವಸ ಸಹೋದರರದೇ ಫಂಕ್ಷನ್ ಕರಿತೀನಿ. ಅದಕ್ಕೆ ತಾವು ಎಲ್ಲ ತಮ್ಮ ದಯ ಇದ್ದಿದ್ದಕ್ಕೆ ಇಂಥವೆಲ್ಲ ಕೆಲಸ ಆಗ್ತಾವಂಥೇಳಿ ತಮ್ಮೆಲ್ಲರ ಒಂದು ಸಹಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಆನೆ ಅಂತ ಪ್ರಾಣಿಗೆ ಅದು ಕೊಡ್ತದಷ್ಟು ಅದು ಮಹತ್ವದ್ದಲ್ಲ, ಇರುವೆ ಹತ್ತಿರ ಇರುವಂತ ಉತ್ಸಾಹ ಬಹಳ ಮಹತ್ವದ್ದು. ಹಂಗೆ ಗುರಮ್ಮ ಸಿದ್ದಾರೆಡ್ಡಿ ತಾಯಿಯವರು ಈ ವಯಸ್ಸಿನಲ್ಲಿನೂ ಬಹಳ ಉತ್ಸಾಹದಿಂದ ಕಾರ್ಯ ಮಾಡ್ತಾ ಇರೋದು ನಮ್ಗೆ ಬಹಳ ಸಂತೋಷ, ಖುಷಿ, ಆನಂದ. ಈಗಾಗಲೇ ನಮ್ಮ SS ಹಿರೇಮಠ ಅವರು ಸಿದ್ದಾರೆಡ್ಡಿ ಫೌಂಡೇಶನ್ ಬಗ್ಗೆ ಬಹಳ ಅರ್ಥಪೂರ್ಣ ಮಾತುಗಳನ್ನ ಆಡಿದರು. ನನಗೆ ಅಷ್ಟೊಂದು ವಿವರವಾಗಿ ಗೊತ್ತಿದ್ದಿಲ್ಲ. ಅವ್ರು ಹೇಳಿದ ಮೇಲೆ ಫೌಂಡೇಶನ್ ಸೇವೆ ಏನು ನಡೆದದ ಅನ್ನೋದು ನನಗ ಕಲ್ಪನೆ ಬಂತು. ಅಂದ್ರೆ ಅಂತ ಒಳ್ಳೆ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಪುಸ್ತಕ ಪ್ರಕಟಣೆ ಇರಬಹುದು, ಆ ನಂತರ ಆಸ್ಪತ್ರೆ ಸೇವೆ ಇರಬಹುದು, ಇತರ ಸಾಮಾಜಿಕ ಸೇವೆ ಇರಬಹುದು. ಇಂತಹ ಸೇವೆಯನ್ನ ಅವರು ಮಾಡೋದ್ರ ಮೂಲಕ ನಿಜವಾದ ಕಾರ್ಯವನ್ನ, ಬಸವ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಅಂತ ಕಾರ್ಯವನ್ನ ಮಾಡ್ತಾ ಮಾಡ್ತಾ ಇವತ್ತ ಎಲ್ಲರೂ ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಈಗಾಗಲೇ ನಮ್ಮ ಅಜಯ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಅವರಿಗೆ ನಾವೆಲ್ಲ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಅದಕ್ಕೆ ಇವತ್ತಿನ ತಪ್ಪಿಸೋದು ಹೆಂಗಾಯ್ತದ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ಕರ್ನಾಟಕ ಸರ್ಕಾರದ ಮಹಿಳಾ ಮೀಸಲಾತಿ ಕೊಟ್ಟಿದ್ದ ಹೆಣ್ಮಕ್ಳಿಗೆ ಶಕ್ತಿ ಯೋಜನೆ ಕೊಟ್ಟಿದ್ರಂತೂ ಎಲ್ಲ ಹೆಣ್ಮಕ್ಳು ಫ್ರೀ ಹೋಯ್ತಾರೆ ಸ್ವಾಮೀಜಿ. ಹೋಯ್ತಾರಿಲ್ಲ, ನಾ ಕೇಳತ್ತಿದ್ದ ನಮ್ಮ ಮುಂದಿಂದಿಲ್ಲ ಸರ್. ಎಲ್ಲ ಹೆಣ್ಮಕ್ಳು ಫ್ರೀ ಹೋಯ್ತಾರ. ಸ್ವಾಮಿಯವ್ರ ಮಮ್ಮಿ ಬಿ, ಚಿಮ್ಕೊಡಿಯವ್ರ ಮಮ್ಮಿ ಬಿ, ಸ್ವಾಮಿಯವ್ರ ತಂಗಿ ಬಿ, ಚಿಮ್ಕೊಡಿಯ ತಂಗಿ ಬಿ, ಎಲ್ಲ ಬದ ತಂಗಿಯವ್ರು ಫ್ರೀ ಹೋಗ್ತಾರೆ. ಶಕ್ತಿ ಹೆಣ್ಮಕ್ಳಿಗೆ ಫ್ರೀ ಕೊಟ್ರ. ಕೊಟ್ಟಿದ್ದಕ್ಕೆ ಒಂದು ಉದಾಹರಣೆ ಏನು ಹೇಳ್ತೀನಿ ಅಂದ್ರೆ, ಹೋಗಿದವ್ರದ್ದು ಚಿಮ್ಕೋಡೆ ಬರೋಬರಿ ನಮ್ಮ ಮಿಸಸ್ಸು, ನಮ್ಮ ತಂಗಿ, ನಮ್ಮ ಅಕ್ಕ, ನಮ್ಮ ಆಯಿ, ನಮ್ಮ ಅಜ್ಜಿ, ನಮ್ಮ ತಾಯಿ ಎಲ್ಲ ಹೋಗ್ಯಾರ. ರೊಕ್ಕ ಗಣಸ ಮನುಷ್ಯ ಚಿಮ್ಕೋಡೆ ಕಿಸ್ದಾಗ ಉಳ್ದವ ಅಂತ ಹೇಳ್ತೇವೆ. ಇದು ಸಿದ್ದರಾಮಯ್ಯ ಸರ್ಕಾರ ಶಕ್ತಿ ಯೋಜನೆ ಕೊಟ್ಟಾರ ಅಂತ ಗ್ಯಾರಂಟಿದ ಒಂದಂತ ಹೇಳ್ತೇವೆ. ಆದ್ರೆ ಹೆಂಗಾಯ್ತದ ತಮಾಷೆ, ಕಲ್ಸೋದ್ರ ಸರ್ಕಾರ ಹೆಂಗೆ ಕಲ್ಸೋದಿರ್ತದ. ಮೊನ್ನೆ ಭೀಮಣ್ಣದ 12ನೇ ತಾರೀಕಿಗೆ ನಾ ಸ್ವಲ್ಪ ನನ್ನ ಗಾಡಿ ಸ್ವಚ್ಛ ಮಾಡ್ಲತ್ತಿಲ್ಲ ಮನೆ ಬೈ. ಒಂದು 8 ಹೆಣ್ಮಕ್ಳು, ಅಜ್ಜಿ, ತಂಗಿಯವರು, ಅಕ್ಕೋರು ಎಲ್ಲ ರಾಧಾಕೃಷ್ಣ ಫಂಕ್ಷನ್ ಹಾಲ್ ಕಡೆಗೆ ಹೋಗ್ಬೇಕಂತ ಬರ್ತಾ ಇದ್ದಾರೆ. ಒಬ್ಬರು ತಂಗಿಗೆ ಹಚ್ಚಿ ಮಾತಾಡ್ಲತ್ತಿರು. ಏನಂತ, ನಾ ಹುಬ್ಬಳ್ಳಿಗೆ ಹೋಗಿ ನಿಮ್ಮನ್ನ ಆಧಾರ್ ಕಾರ್ಡ್ ಮೇಲೆ ನಮಗೆ ಫ್ರೀ ಹೋಗಿ ಬಂದಿದ್ದೇವೆ ಅಂತ ಅವ್ರು ಆಧಾರ್ ಕಾರ್ಡ್ ಮೇಲೆ. ನಂಗೆ ಜರ ಖುಷಿ ಆಯ್ತು. ನಾ ಗ್ಯಾರಂಟಿ ಅಧ್ಯಕ್ಷ ಇದ್ದೆ, ಜರ ಖುಷಿಯಾಗಿ ಏನು ಮಾಡ್ದೆ, ಅವರಿಗೆಲ್ಲರಿಗೆ ಅವರೇ ಶರಣೋ ಶರಣಾರ್ಥಿ ಅಂತ ನಮಸ್ಕಾರ ಮಾಡಿ ಕೇಳ್ದ. ಅವರೇ ಈ ಯೋಜನೆ ಫ್ರೀ ಹೋಗ್ತಕ್ಕಂಥ ಶಕ್ತಿ ಯೋಜನೆ ಅಂತಂದ್ರೆ, ಹ್ಞೂ ರೀ, ಯಾರು ಕೊಟ್ಟಾರಿ ಅಂದ್ರೆ ಮೋದಿರಿ ಅಂದ್ರೆ ಮನ್ಯಾಗ ಕಲಿಸ್ತಕ್ಕಂಥ ನಿಯತ್ತು, ಮನೆ ಸ್ವಚ್ಛ, ಮನಸ್ಸು ಸ್ವಚ್ಛ ಅಂದ್ರೆ ಎಲ್ಲ ರಿಪೇರ್ ಆಗ್ತದೆ ಸ್ವಾಮೀಜಿ. ಮನೆ ಒಳಗಿದ್ದವ್ರು ಶಕ್ತಿ ಯೋಜನೆ ಲಾಭ ತಗೊಳ್ತದ್ರೆ ಮನೆಗಿನ ಗಣಸ ಮಕ್ಕಳು, ಅವರು BJP ಮೆಂಟಾಲಿಟಿ ಇದ್ದವರು ಇದು ಮೋದಿ ಫ್ರೀ ಕೊಟ್ಟು ನೋಡೋದು ಕಲಿಸ್ತಕ್ಕಂಥ ಭಾವನ. ಹಿಂಗೆ ಅಧಿಕಾರ ಇದ್ದಾಗ ಎಲ್ಲ ಬಳಕೆ ಮಾಡ್ತಾರಂತ ನಮ್ಮ ಬೆವಳ ಭೇಟಿ ಹೇಳ್ಯಾರ. ಅಧಿಕಾರ ಇದ್ದವ್ರು ಬಳಸ್ಕೊಳ್ತಾರ,
ತಪ್ಪು ಬಳಸ್ಕೊಂಡು ಈ ಥರ ಮಾಡಿರ್ತಕ್ಕಂಥ ಹೆಣ್ಮಕ್ಳಿಗೆ ದ್ರೋಹ ಅನ್ನೋ ಶಬ್ದ ಹೇಳಿದಾರೆ. ಆ ತಾಯಿಯಲ್ಲಿ ನೀವು ಅನ್ಬೋದಲ್ಲ ಶಕ್ತಿ, ಯಾರು ಹೇಳಿದ್ರಿ ನೀವು ದುಶ್ಮನಿ ಇರಲಿ, ಕರ್ನಾಟಕ ಸರ್ಕಾರ ದುಶ್ಮನಿ ಇರಲಿ, ಕಾಂಗ್ರೆಸ್ ಸರ್ಕಾರದ ಇರಲಿ, ಸಿದ್ದರಾಮಯ್ಯ ಖಿಲಾಫ್ತಿರಿ, ನೀವು ವೈಯಕ್ತಿಕ ಏನೇ ಇದ್ದರೂ ಸಹಿತ ಶಕ್ತಿ ಕೊಟ್ಟವರು ಯಾರು? ಶಕ್ತಿ ಯೋಜನೆ ಕೊಟ್ಟವ್ರ ನಮ್ಮ ಮಾಧ್ಯಮಗಳಿಗೆ ಪ್ರೀತಿಲಿಂದ ಕೇಳ್ತಾ ಇದ್ದೀನಿ. ರವಿ ಕಾಣದನ್ನ ಕವಿ ಕಂಡಿದ ಅಂತ ಹೇಳ್ತೀವಿ, ನಮಗ್ ಕೊನೆ ಖರೆ ಎಲ್ಲ ವಿಷಯ ತಮಗೆ ಗೊತ್ತಿರ್ತಾವ. ಅದಕ್ಕೆ ತಾವು ಸಹಿತ ಚೆನ್ನಾಗಿ ಭೀಮಣ್ಣ ಭೇಟಿ ಕೇಳಿದ ತಮ್ಮ ಲೆವೆಲ್ನಲ್ಲಿ ತಿಳಿಸ್ತಕ್ಕಂಥ ಪ್ರೊಫೆಸರ್ ಕೆಲಸ ತಾವು ಮಾಡಬೇಕು, ಪ್ರಿನ್ಸಿಪಲ್ ಆಗಬೇಕು ಅಂತ ನಮ್ಗೆ ಕಳ್ಕಳಿಯಲ್ಲ. ಮನೆ ಕಲಿಸ್ತಾರೆ ಈಗ ಸ್ವಾಮಿ. ಅವ್ರು ಯಾರಾದ್ರೂ ಅವ್ರು BJP ಮಂಚಿದ್ರು ಮನೆಗೆ ಭೀಮಣ್ಣ ಭೇಟಿ ಕೊಟ್ಟರು ಚಿಂಪೊಡೆನೇ ಕೊಟ್ಟರು ಅಂತ ಹೇಳತ್ತಕ್ಕಿದ್ರೆ ಬರ್ತದೆ. ನಾನು ನಗಿಸ್ತಿದ್ದೀನಿ. ಮನೆ ಕರೆಸೋದು ಪ್ರಚಾರ ಮಾಡ್ಲತ್ತಿದ್ರು. ಅದನ್ನು ನಿಮ್ಮಲ್ಲಿಂದೇ ರಿಕ್ವೆಸ್ಟ್ ಮಾಡ್ಕೊತೇವೆ. ಬಸ್ ಸ್ಟ್ಯಾಂಡ್ದಾಗ ಕಾರ್ಯಕ್ರಮ ಮಾಡಿದ್ರೆ ನಾವು ಭಾಷಣ ಮಾಡಿ ಹೋಗ್ಬೋದು, ಅಂಬಿದಾಸ್ ಹಾಡು ಹೋಗ್ಬೋದು, ಖರೆ ಪ್ರಚಾರ ಮಾಡೋರು ನಿಜವಾಗಿ ಹೇಳ್ತಾ ಇದ್ದೀನಿ, ಅತ್ಯಂತ ಪ್ರಮುಖವಾದ ಭಾರತ ದೇಶದ ಆಧಾರ ಸ್ತಂಭದ ಕಂಬ, 4ನೇ ಕಂಬ ಪತ್ರಿಕಾ ಮಾಧ್ಯಮದ ಮೀಡಿಯಾ ಬಳಗ ಇದ್ದೀರಿ. ತಮ್ಮ ಮುಖಾಂತರ ನಮ್ಮ ಭೀಮಣ್ಣ ಭೇಟಿ ಹೇಳೋ ಇವತ್ತು 16ಕ್ಕೆ ಯಾಕೆ ಇಟ್ಟಿದ್ದೆವು, 15ಕ್ಕೆ ಫುಲ್ ಮದಿ ಇರ್ತೀವಿ, ಬೇರೆ ಕಡೆ ಹೋಗ್ತೀವಿ ಡೋಳಿಲ್ಲ 16 ಏನಂತ ಎಲ್ಲರೂ ಬಂದು ನೀವು ನಿಮ್ಮ ಮುಖಾಂತರನು ಸಹಿತ ಕಾಯಕವೇ ಕೈಲಾಸನ ನಾಡು, ನಮ್ಮ ಬಸವಣ್ಣನ ನಾಡು, ಕಾಯಕ ಕರೆಕ್ಟ್ ಮಾಡೋರಿಗೆ ಒಳ್ಳೆ ರೀತಿಯಲ್ಲಿ ಹೇಳ್ತಕ್ಕಂಥ ಕೆಲಸ ಮತ್ತು ಇವತ್ತ ಅವಾಗ ಪಕೋಡ ಮಾರಾಟ ಮಾಡ್ರಿ ಅಂತ ಹೇಳಿದಂತ ಪ್ರಧಾನಿ ಅವರು ಇವತ್ತು ಎಣ್ಣೆಯನ್ನ ಕಡಿಮೆ ಯೂಸ್ ಮಾಡ್ರಂತ. ಅಂದ್ರೆ ಪಕೋಡ ಉಡ್ಲಿಕ್ಕೆ ಎಣ್ಣೆ ಬೇಕಾಗಿಲ್ಲ ಜಾಸ್ತಿ. ಅದೇ ಪ್ರಸಂಗ ಸರ್, ಅಲ್ಲ ಈಗ ಏನ್ ತೊಂದ್ರೆ ಏನದ ಪ್ರಸಂಗ ತೊಂದ್ರೆ ನೋಡಿ. ನಾನ್ ಮೊದಲು ನಾನ್ ಶುದ್ಧ ಆಗ್ಬೇಕು. ಅಲ್ಲಲ್ಲ ಸರ್, ಈಗ ಮೊದಲು ನಾನು ಸ್ವಚ್ಛ ಇರಬೇಕು. ಪ್ರಧಾನಮಂತ್ರಿ ಯಾವ ಪ್ರಮಾಣದ ಫುಡ್ ತಗೊಳ್ತಾರ, ಯಾವ ಫುಡ್ ತಗೊಳ್ತಾರ ನೀವು ಓದಿರ್ಬೇಕು. ಅವರ ವೇಷಭೂಷಣದ ಬೆಲೆ ಎಷ್ಟು ಓದಿರ್ಬೇಕು. ಅವ್ರ ಸೆಕ್ಯೂರಿಟಿ ಹೆಂಗಿದೆ ನೀವು ಓದಿರ್ಬೇಕು. ಮೊದಲು ನಾನು ಶುದ್ಧ ಆಗ್ಬೇಕಲ್ಲ. ಸರ್ 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 ಅಲ್ಲಲ್ಲ, ಮೊದಲು ಎಲ್ಲಾ ಪ್ರಧಾನಮಂತ್ರಿ ಅವ್ರ ಖರ್ಚು ವೆಚ್ಚಕ್ಕೂ ಇವ್ರಿಗೆ ಖರ್ಚು ವೆಚ್ಚಕ್ಕೂ ಅಧ್ಯಯನ ಮಾಡ್ರಿ ಎಲ್ಲ ಪತ್ರಕರ್ತರು ದಯವಿಟ್ಟು. ಹಾ, ಹೋಗಿಲ್ರಿ, ಅದೆಲ್ಲ ಬಿಡೋಣ. ಬ್ಲಾಕ್ ಮನಿ ಇತ್ತಂತಂದ್ರಲ್ಲ, ಬ್ಲಾಕ್ ಮನಿ ತರ್ಬೋದಿತ್ತಲ್ಲ, ಪ್ರತಿಯೊಬ್ಬರಿಗೆ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಿ ಹೋಯ್ತು ಬ್ಲಾಕ್ ಮನಿ? ಸರ್, ಬೇಕಾದಷ್ಟು ಭರವಸೆ ಅಂತ ಇದೀವಿ, ಬೇಕಾದಷ್ಟು ಹೇಳ್ತಾ ಇದೀವಿ. ಇವತ್ತು ಏನ್ ಸ್ವತಂತ್ರ ಸಂವಿಧಾನದತ್ತ ಸ್ವತಂತ್ರ ಅಂಗಗಳನ್ನವಲ್ಲ, ಆ ಅಂಗಗಳನ್ನ ಎಲ್ಲ ರೆಕ್ಕೆ ಪುಕ್ಕ ಎಲ್ಲ ಕಟ್ ಮಾಡಿದ್ದಾರೆ. ಸರ್ಕಾರದ ದುರುಪಯೋಗ ಮಾಡ್ಕೊಂಡು ಈಗ ನೀವು ಗೆದ್ದಿರುವಂತಹ ರಾಜ್ಯಗಳಲ್ಲಿ ಅಲ್ಲಿ ರೆಕ್ಕೆ ಪಟ್ಟಿಗಳು ಸರಿಯಾಗಿತ್ತು, ಎಲ್ಲಿ ನೀವು ಗೆದ್ದಿಲ್ಲ ಅಂದ್ರೆ ರೆಕ್ಕೆ ಪಟ್ಟಿಗಳು. ಸರ್, ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ನಾನು ಸ್ವತಂತ್ರ ಅಂಗಗಳು ಇಡಿ ಇರ್ಬೋದು, IT ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, SIT ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು,